ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ದ ಕ್ಲೌಡ್ಸ್ ಆ್ಯಂಡ್ ವೇವ್ಸ್ ಪೊಯಮ್ ರಿಟನ್ ಬೈ ರವೀಂದ್ರನಾಥ ಟಾಗೋರ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೆ ಸಮರಿಯನ್ನು ನೋಡ್ತಾ ಸಾಗೋಣ. ರವೀಂದ್ರನಾಥ ಟಾಗೋರ್ ಅವರು ದ ಕ್ಲೌಡ್ಸ್ ಆ್ಯಂಡ್ ವೇವ್ಸ್ ಈ ಪದ್ಯವನ್ನು ಬರೆದಿರ್ತಾರೆ. ಈ ಪದ್ಯದ ಮೇಯ್ನ್ ಒಂದು ಥೀಮನ್ನು ನೋಡಿದಾಗ ಒಂದು ಚೈಲ್ಡ್ಹುಡ್ ಇಮ್ಯಾಜಿನೇಷನ್, ಒಂದು ಮಗು ತನ್ನ ಬಾಲ್ಯದಲ್ಲಿ ಊಹೆ ಮಾಡಿಕೊಳ್ತಾ ಕ್ಲೌಡ್ಸ್ ಮತ್ತು ವೇವ್ಸ್ ಅಂತಕ್ಕಂತಹ ಒಂದು ಕ್ಲೌಡ್ಸ್ ಮತ್ತು ವೇವ್ಸನ್ನು ಸೇರೋದಕ್ಕಾಗಿ ಆ ಒಂದು ಆಟವನ್ನು ಆಡೋದಕ್ಕಾಗಿ ಈ ಮಗುವಿನ ಭಾವನೆಗಳನ್ನು ತನ್ನ ತಾಯಿಗೆ ವ್ಯಕ್ತಪಡಿಸ್ತಾ ಕೊನೆಗೆ ತನ್ನ ತಾಯಿಯನ್ನು ತಾನು ಸೇರಿಕೊಳ್ತಕ್ಕಂಥದ್ದು, ತಾಯಿ ಕಡೆಯಿಂದಲೇ ನನಗೆ ಹೆಚ್ಚು ರಕ್ಷಣೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂತಹ ಒಂದು ಪದ್ಯವಾಗಿದೆ. ಬನ್ನಿ ಲೈನ್ ಬೈ ಲೈನನ್ನು ಈ ಒಂದು ಪೊಯಮ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಈ ಒಂದು ಪದ್ಯದಲ್ಲಿ ಮಗು ಸ್ಪೀಕರ್ ಆಗಿದೆ. ಈ ಪದ್ಯವನ್ನು ಹೇಳ್ತಾ ಇರ್ತಕ್ಕಂಥ ಸಾಲುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಮಗು ಆಗಿದೆ. ಮೊದಲನೇ ಸಾಲಲ್ಲಿ ನೋಡಿದಾಗ ಮದರ್ ದ ಫೋಕ್ ಹೂ ಲಿವ್ ಅಪ್ ಇನ್ ದ ಕ್ಲೌಡ್ಸ್ ಕಾಲ್ ಔಟ್ ಟು ಮೀ. ತನ್ನ ತಾಯಿಗೆ ಮಗು ಹೇಳ್ತಾ ಇದೆ, ಅಮ್ಮ ದ ಫೋಕ್ ಹೂ ಲಿವ್ ಅಪ್ ಇನ್ ದ ಕ್ಲೌಡ್ಸ್ ಅಂದರೆ ಆ ಮೋಡಗಳ ಮೇಲೆ ಜನರು ವಾಸ ಮಾಡ್ತಾ ಇದ್ದಾರೆ. ಆ ಮೋಡಗಳ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಏನು ಮಾಡ್ತಾ ಇದ್ದಾರೆ, ಕಾಲ್ ಔಟ್ ಟು ಮೀ, ನನ್ನನ್ನು ಕರೀತಾ ಇದ್ದಾರೆ. ಆ ಮೋಡದಲ್ಲಿರ್ತಕ್ಕಂಥ ಜನ ನನ್ನನ್ನು ಕರೀತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ವಿ ಫ್ಲೇ ಫ್ರಮ್ ದ ಟೈಮ್ ವಿ ವೇಕ್ ಟಿಲ್ ದ ಡೇ ಎಂಡ್ಸ್, ವಿ ಪ್ಲೇ ವಿತ್ ದ ಗೋಲ್ಡನ್ ಡಾನ್, ವಿ ಪ್ಲೇ ವಿತ್ ದ ಸಿಲ್ವರ್ ಮೂನ್. ಅಮ್ಮ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಾವು ಬೆಳಗ್ಗೆ ಎಚ್ಚರವಾದಾಗಲಿಂದ ಹಿಡಿದು ನೈಟ್ವರೆಗೂ ನಾವು ಆಟ ಆಡ್ತೇವೆ. ನಾವು ಗೋಲ್ಡನ್ ಡಾನ್ ಅಂದರೆ ಬಂಗಾರದಂತಹ ಈ ಒಂದು ದಿಗಂತ ಅಂದರೆ ಸೂರ್ಯಾಸ್ತ ಆದಾಗ ಅಥವಾ ಸೂರ್ಯೋದಯವಾದಾಗ ಒಂದು ಬಂಗಾರದ ಬಣ್ಣದಿಂದ ಕಾಣಿಸ್ತಕ್ಕಂತಹ ಈ ದಿಗಂತದಲ್ಲಿ ನಾವು ಆಟ ಆಡ್ತಾ ಇದ್ದೇವೆ. ವಿ ಪ್ಲೇ ವಿತ್ ದ ಸಿಲ್ವರ್ ಮೂನ್, ನಾವು ಬೆಳ್ಳಿಯ ಚಂದ್ರನೊಂದಿಗೆ ಆಟ ಆಡ್ತೇವೆ ಅಂತಕ್ಕಂಥದ್ದನ್ನು ಅವರು ಆ ಮೋಡದಲ್ಲಿನ ಜನರು ತಮ್ಮ ಜೀವನವನ್ನು ವಿವರಿಸುವಂತೆ ಮಗು ತಾಯಿಗೆ ಹೇಳ್ತಾ ಇದೆ. ಅಮ್ಮ ನನ್ನ ಮೋಡದ ಮೇಲೆ ಇರೋರು ಕರೀತಾ ಇದ್ದಾರೆ, ಅವರು ಬೆಳಗ್ಗೆ ಎಚ್ಚರವಾದಾಗಲಿಂದ ರಾತ್ರಿಯವರೆಗೂ ಆಟ ಆಡ್ತಾರಂತೆ, ಅವರು ಆ ಒಂದು ಗೋಲ್ಡನ್ ಡಾನ್ ಜೊತೆ ಆಟ ಆಡ್ತಾರೆ ಮತ್ತು ಸಿಲ್ವರ್ ಮೂನ್ ಮೋಡಗಳ ಒಂದು ಚಂದ್ರನ ಜೊತೆ ಆಟ ಆಡ್ತಾರೆ ಅಂತ ಹೇಳುತ್ತೆ. ನಂತರ ಐ ಆಸ್ಕ್ ಬಟ್ ಹೌ ಆಮ್ ಐ ಟು ಗೆಟ್ ಅಪ್ ಟು ಯು. ಆ ಮಗು ಹೇಳ್ತಾ ಇದೆ, ನಾನು ಕೇಳಿದೆ ಹೌ ಆಮ್ ಐ ಗೆಟ್ ಅಪ್ ಟು ಯು, ನಾನು ನಿಮ್ಮನ್ನು ಹೇಗೆ ಬರಲಿ, ನಿಮ್ಮ ಬಳಿಗೆ ನಾನು ನಿಮ್ಮ ಹತ್ರ ಹೇಗೆ ಬರೋದು, ನೀವು ತುಂಬ ಮೇಲೆ ಇದ್ದೀರ ಆಕಾಶದಲ್ಲಿ, ನಾನು ಹೇಗೆ ಬರಲಿ ಅಂತ ಆ ಮಗು ಆ ಮೋಡಗಳನ್ನು ಕೇಳ್ತಾ ಇದೆ ಅಥವಾ ಆ ಮೋಡಗಳಲ್ಲಿರ್ತಕ್ಕಂಥ ಜನರನ್ನು ಕೇಳ್ತಾ ಇದೆ. ನಂತರದ ಸಾಲಲ್ಲಿ ಉತ್ತರ ಬರುತ್ತೆ ನೋಡಿ. ದೇ ಆನ್ಸರ್ ಕಮ್ ಟು ದ ಎಡ್ಜ್ ಆಫ್ ದ ಅರ್ತ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್ ಟು ದ ಸ್ಕೈ ಆ್ಯಂಡ್ ಯು ವಿಲ್ ಬಿ ಟೇಕನ್ ಇನ್ ಟು ದ ಕ್ಲೌಡ್ಸ್. ಅದಕ್ಕೆ ದೇ ಆನ್ಸರ್ ಅವರು ಉತ್ತರ ಕೊಟ್ಟರು. ಆ ಮೋಡಗಳ ಮೇಲೆ ವಾಸ ಮಾಡ್ತಕ್ಕಂಥ ಫೋಕ್ಸ್ ಉತ್ತರ ಕೊಟ್ಟಿದ್ದಾರೆ. ಕಮ್ ಟು ದ ಎಡ್ಜ್ ಆಫ್ ದಿ ಅರ್ತ್, ಈ ಭೂಮಿಯ ಹಂಚಿಗೆ ಬಾ. ನಂತರ ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್ ಟು ದ ಸ್ಕೈ, ನಿನ್ನ ಕೈಗಳನ್ನು ಆಕಾಶಕ್ಕೆ ಮೇಲಕ್ಕೆ ಚಾಚಿ ನಿಂತ್ಕೋ. ಆ್ಯಂಡ್ ಯು ವಿಲ್ ಬಿ ಟೇಕನ್ ಅಪ್ ಇನ್ ಟು ದ ಕ್ಲೌಡ್ಸ್, ಆಗ ನಿನ್ನನ್ನು ನಾವು ಏನು ಮಾಡ್ತೀವಿ, ಈ ಒಂದು ಮೋಡಗಳಿಗೆ ಕರೆದುಕೊಳ್ತೇವೆ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಮಗು ಹೇಳುತ್ತೆ, ಮೈ ಮದರ್ ಈಸ್ ವೇಟಿಂಗ್ ಫಾರ್ ಮೀ ಅಟ್ ಹೋಮ್, ಐ ಸೇ ಹೌ ಕ್ಯಾನ್ ಐ ಲೀವ್ ಹರ್ ಆ್ಯಂಡ್ ಕಮ್. ಆ ಮಗು ಅವರಿಗೆ ಉತ್ತರವನ್ನು ಹೇಳ್ತಾ ಇರೋದು, ನನ್ನ ತಾಯಿ ನನಗೋಸ್ಕರ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ, ನಾನು ಹೇಗೆ ಅವಳನ್ನು ಬಿಟ್ಟು ಬರಲಿ, ಹೌ ಕ್ಯಾನ್ ಐ ಲೀವ್ ಹರ್ ಆ್ಯಂಡ್ ಕಮ್, ಅವಳನ್ನು ಬಿಟ್ಟು ನಾನು ಹೇಗೆ ಬರಲಿ ನಿಮ್ಮ ಹತ್ರ ಅಂತಕ್ಕಂತಹ ಉತ್ತರವನ್ನು ಹೇಳ್ತಾ ತಾನು ತಾಯಿಯನ್ನು ಬಿಟ್ಟು ಅವರಿಗಾಗಿ ಆ ಮೋಡದಲ್ಲಿ ವಾಸಿಸುವವರ ಜನರ ಜೊತೆ ಹೋಗೋದಕ್ಕೆ ಹಿಂಜರಿತಾ ಇದೆ, ಹಿಂದೇಟನ್ನು ಹಾಕ್ತಾ ಇದೆ. ತಾಯಿಯನ್ನು ಬಿಟ್ಟು ಹೋಗೋದಕ್ಕೆ ಆ ಮಗುವಿಗೆ ಇಷ್ಟ ಇಲ್ಲ. ದೆನ್ ದೇ ಸ್ಮೈಲ್ ಆ್ಯಂಡ್ ಫ್ಲೋಟ್ ಅವೇ, ಆಗ ಆ ಮೋಡದಲ್ಲಿರ್ತಕ್ಕಂಥ ಜನರು ಆ ಮೋಡಗಳು ಏನು ಮಾಡ್ತಾ ಇದೆ, ನಗುತ್ತಾ ಅವರು ಮುಂದೆ ಸಾಗಿ ಹೊರಟೋದ್ರು. ನಂತರ ಆ ಮಗು ತಾಯಿಗೆ ಹೇಳುತ್ತೆ, ಬಟ್ ಐ ನೋ ಎ ನೈಸರ್ ಗೇಮ್ ದ್ಯಾನ್ ದಟ್ ಮದರ್. ತಾಯಿ ಅಮ್ಮ ನನಗೆ ಆ ಗೇಮ್ಗಿಂತ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಆಟ ನನಗೆ ಗೊತ್ತಿದೆಯಮ್ಮ ಅಂತ ಅಮ್ಮ ತಾಯಿಗೆ ಮಗು ಹೇಳುತ್ತೆ. ನಂತರ ಐ ಶೆಲ್ ಬಿ ದ ಕ್ಲೌಡ್ ಆ್ಯಂಡ್ ಯು ದ ಮೂನ್. ಅಮ್ಮ ನಾನು ಕ್ಲೌಡ್, ನಾನು ಮೋಡ ಆಗ್ತೇನೆ, ನೀನು ಚಂದ್ರ ಆಗು. ಈ ಒಂದು ಆಟ ಮಗು ಮನೆಯಲ್ಲಿ ತಾಯಿಯ ಜೊತೆ ಆಟವನ್ನು ಅಂದರೆ ಆ ಮೋಡಗಳನ್ನು ಬಿಟ್ಟು ನಂತರ ಮಗು ಕಾಲ್ಪನಿಕ ಒಂದು ಇಮ್ಯಾಜಿನೇಷನಲ್ಲಿ ತಾಯಿಗೆ ಹೇಳ್ತಾ ಇದೆ, ನಾನು ಕ್ಲೌಡ್ಸ್, ನೀನು ಚಂದ್ರ, ನಾವೊಂದು ಆಟ ಆಡೋಣ. ಐ ಶೆಲ್ ಕವರ್ ಯು ವಿತ್ ಬೋತ್ ಮೈ ಹ್ಯಾಂಡ್ಸ್ ಆ್ಯಂಡ್ ಅವರ್ ಹೌಸ್ ಟಾಪ್ ವಿಲ್ ಬಿ ದ ಬ್ಲೂ ಸ್ಕೈ.
ಆ ಮಗು ತಾಯಿಗೆ ಹೇಳ್ತಾ ಇದೆ, ನಾನು ನಿನ್ನ ಎರಡೂ ಕೈಗಳಿಂದ ಮುಚ್ಚಿಡ್ತೇನೆ, ಹೇಗೆ ಚಂದ್ರನನ್ನು ಮೋಡಗಳು ಮುಚ್ಚುತ್ತವೋ ಹಾಗೆ ನಾನು ನಿನ್ನನ್ನು ಬಚ್ಚಿಟ್ಕೊಳ್ತೇನೆ. ನಮ್ಮ ಮನೆಯೇ ನಮಗೆ ಒಂದು ಬ್ಲೂ ಸ್ಕೈ, ಒಂದು ಆಕಾಶ, ನೀಲಿಯ ಆಕಾಶ ಅಂತಕ್ಕಂಥದ್ದನ್ನು ಆ ಮಗು ತಾಯಿಗೆ ಹೇಳುತ್ತೆ. ನಂತರ ದ ಫೋಕ್ ಹೂ ಲಿವ್ ಇನ್ ದ ವೇವ್ಸ್ ಕಾಲ್ ಔಟ್ ಟು ಮೀ. ಈಗ ಮೋಡಗಳಾಯಿತು, ನಂತರದ ಸರದಿ ಅಲೆಗಳು, ಸಮುದ್ರದ ಅಲೆಗಳು. ಅಲ್ಲಿ ಮಗು ಹೇಳ್ತಾ ಇದೆ, ಆ ಸಮುದ್ರದ ಅಲೆಗಳ ಮೇಲೆ ವಾಸ ಮಾಡ್ತಕ್ಕಂಥವ್ರು ನನ್ನನ್ನು ಕರಿತಾ ಇದ್ದಾರೆ, ಆ ಜನ ನನ್ನನ್ನು ಕರಿತಾ ಇದ್ದಾರೆ ಅಂತ ಮಗು ಹೇಳುತ್ತೆ. ನಂತರದ ಸಾಲಿನಲ್ಲಿ ಆ ವೇವ್ಸ್, ಅಲೆಗಳ ಮೇಲೆ ವಾಸ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಹೇಳುತ್ತೆ. ವಿ ಸಿಂಗ್ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್, ಆನ್ ಆ್ಯಂಡ್ ಆನ್ ವಿ ಟ್ರಾವೆಲ್ ಆ್ಯಂಡ್ ನೋ ನಾಟ್ ವೇರ್ ವಿ ಪಾಸ್. ಆ ಅಲೆಗಳು ಹೇಳ್ತಾ ಇರ್ತಕ್ಕಂಥದ್ದು, ನಾವೇನು ಮಾಡ್ತಾ ಇದ್ದೀವಿ, ಮಾರ್ನಿಂಗಿಂದ ನೈಟ್ವರೆಗೂ ಹಾಡ್ತಾ ಇರ್ತೇವೆ, ಅಂದರೆ ಹಾಡುಗಳನ್ನು ಹಾಡ್ತಾ ಇರ್ತೇವೆ. ಆದರೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೇವೆ, ನಾವು ಅಲೆಗಳು ಒಂದೇ ಸಮ ಟ್ರಾವೆಲ್ ಮಾಡ್ತಾ ಇರ್ತೇವೆ, ನಮಗೆ ಗೊತ್ತಿಲ್ಲ ನೋ ನಾಟ್ ವೇರ್ ವಿ ಪಾಸ್, ನಾವು ಎಲ್ಲಿಗೆ ನಮ್ಮ ಪಯಣವನ್ನು ಪ್ರಯಾಣಿಸ್ತಾ ಇದ್ದೇವೆ ಅಂತ ಗೊತ್ತಿಲ್ಲ. ನಾವು ಪ್ರಯಾಣಿಸ್ತಾನೇ ಇರ್ತೀವಿ, ನಾವು ಜರ್ನಿಯಲ್ಲೇ ಇರ್ತೀವಿ. ಆ ಜರ್ನಿಯಲ್ಲಿ ನಾವು ಹಾಡನ್ನು ಹಾಡ್ತಾ ಟ್ರಾವೆಲ್ ಮಾಡ್ತಾ ಇರ್ತೀವಿ, ನಮಗೆ ಯಾವುದೇ ರೀತಿಯಂತಹ ಗುರಿ ಇಲ್ಲದೆ ನಾವು ಹೋಗ್ತಾ ಇರ್ತೀವಿ ಅಂತ ಅಲೆಗಳು ಹೇಳುತ್ತೆ. ನಂತರ ಮಗು ಅಲೆಗಳನ್ನು ಕೇಳೋದು, ಐ ಆಸ್ಕ್ ಬಟ್ ಹೌ ಆಮ್ ಐ ಟು ಜಾಯಿನ್ ಯು. ಆ ಮಗು ಅಲೆಗಳನ್ನು ಕೇಳುತ್ತೆ, ಹಾಗಾದರೆ ನಾನು ನಿಮ್ಮನ್ನು ಹೇಗೆ ಸೇರಲಿ, ನಾನು ನಿಮ್ಮ ಹತ್ರ ಹೇಗೆ ಬರಲಿ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳುತ್ತೆ. ಅದಕ್ಕೆ ದೇ ಟೆಲ್ ಮೀ ಕಮ್ ಟು ದ ಎಡ್ಜ್ ಆಫ್ ದ ಶೋರ್ ಆ್ಯಂಡ್ ಸ್ಟ್ಯಾಂಡ್ ವಿತ್ ಯುವರ್ ಐಸ್ ಟೈಟ್ ಶಟ್ ಆ್ಯಂಡ್ ಯು ವಿಲ್ ಬಿ ಕ್ಯಾರಿಡ್ ಔಟ್ ಅಪಾನ್ ದ ವೇವ್ಸ್. ಅದಕ್ಕೆ ಆ ವೇವ್ಸ್ನಲ್ಲಿರ್ತಕ್ಕಂಥ ಜನರು ಉತ್ತರ ನೀಡ್ತಕ್ಕಂಥದ್ದು ಅಥವಾ ಅಲೆಗಳೇ ಉತ್ತರವನ್ನು ಹೇಳ್ತಾ ಇದೆ. ಕಮ್ ಟು ದ ಎಡ್ಜ್ ಆಫ್ ದ ಶೋರ್, ನೀನು ಈ ಸಮುದ್ರದ ದಡಕ್ಕೆ ಬಂದು ನಿಂತ್ಕೋಬೇಕು. ಸ್ಟ್ಯಾಂಡ್ ವಿತ್ ಯುವರ್ ಐಸ್ ಟೈಟ್ ಶಟ್, ನೀನು ನಿನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಅಲ್ಲಿ ನಿಂತ್ಕೊಂಡಾಗ ಯು ವಿಲ್ ಬಿ ಕ್ಯಾರಿಡ್ ಔಟ್ ಅಪಾನ್ ದ ವೇವ್ಸ್, ನಿನ್ನನ್ನು ಈ ಒಂದು ಅಲೆಗಳ ಮೇಲೆ ಕರೆದುಕೊಂಡು ಹೋಗ್ತೇವೆ. ನಿಂತ್ಕೊಂಡ್ರೆ ಸಾಕು, ನೀನು ಬಂದು ಅಲ್ಲಿ ಕಣ್ಣು ಮುಚ್ಚಿ ಆ ಒಂದು ಸಮುದ್ರದ ದಡದಲ್ಲಿ ಬಂದು ನಿಂತಾಗ ಈ ಅಲೆಗಳೇನು ಮಾಡುತ್ತೆ, ನಿನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತಕ್ಕಂತಹ ಮಾತನ್ನು ಹೇಳುತ್ತೆ ಅಲೆಗಳು. ನಂತರದ ಸಾಲಲ್ಲಿ ಐ ಸೇ ಮೈ ಮದರ್ ಆಲ್ವೇಸ್ ವಾಂಟ್ಸ್ ಮೀ ಅಟ್ ಹೋಮ್ ಇನ್ ದ ಈವ್ನಿಂಗ್, ಹೌ ಕ್ಯಾನ್ ಐ ಲೀವ್ ಹರ್ ಆ್ಯಂಡ್ ಗೋ. ಅದಕ್ಕೆ ಆ ಒಂದು ಮಗು ಉತ್ತರವನ್ನು ನೀಡ್ತಾ ಇದೆ, ನಾನು ಹೇಳಿದೆ ಆ ಯಾರಿಗೆ, ಅಲೆಗಳಿಗೆ, ಮೈ ಮದರ್ ಆಲ್ವೇಸ್ ವಾಂಟ್ ಮೀ ಅಟ್ ಹೋಮ್, ನಮ್ಮ ತಾಯಿ ನಾನು ಯಾವಾಗಲೂ ಸಂಜೆ ಆಗೋಷ್ಟರಲ್ಲಿ ಮನೆಯಲ್ಲಿರಬೇಕು, ಇನ್ ದ ಈವ್ನಿಂಗ್ ಮನೆಯಲ್ಲಿರಬೇಕಾಗಿರುತ್ತೆ. ಹೌ ಕ್ಯಾನ್ ಐ ಲೀವ್ ಹರ್ ಆ್ಯಂಡ್ ಗೋ, ನಾನು ಅವಳನ್ನು ಹೇಗೆ ಬಿಟ್ಟು ಹೋಗಲಿ, ಸಂಜೆ ಆಗೋಷ್ಟರಲ್ಲಿ ನಾನು ಮನೆಯಲ್ಲಿರಬೇಕು, ಆದ್ದರಿಂದ ನಾನು ಅವಳನ್ನು ಅಲ್ಲಿ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಒಂದು ಅಲೆಗಳು ವೇವ್ಸ್ ಹತ್ರ ಹೋಗೋದಕ್ಕೂ ಕೂಡ ಏನಾಗ್ತಾ ಇದೆ, ಆ ಮಗು ಒಂದು ರಿಜೆಕ್ಷನ್, ಒಂದು ನಿರಾಕರಣೆಯನ್ನು ಹೇಳ್ತಾ ಇದೆ. ನಂತರ ದೇ ಸ್ಮೈಲ್ ಡ್ಯಾನ್ಸ್ ಆ್ಯಂಡ್ ಪಾಸ್ ಬೈ, ಆ ಅಲೆಗಳೇನು ಮಾಡ್ತಾ ಇದ್ದಾವಪ್ಪ ಅಂದರೆ ಅಲೆಗಳು ನಗುತ್ತಾ ಡ್ಯಾನ್ಸನ್ನು ಮಾಡ್ತಾವು ಮುಂದೆ ಸಾಗಿದವು ಅಂತ ಮಗು ಹೇಳುತ್ತೆ. ನಂತರ ಬಟ್ ಐ ನೋ ಎ ಬೆಟರ್ ಗೇಮ್ ದ್ಯಾನ್ ದ್ಯಾಟ್, ಈಗ ಮೊದಲನೆಯ ಒಂದು ಮೋಡಗಳಲ್ಲಿ ಹೇಳಿದ ಹಾಗೆ ಇಲ್ಲಿ ಸಹ ನನಗೆ ಇನ್ನೂ ಒಂದು ಉತ್ತಮವಾದ ಆಟ ಗೊತ್ತಿದೆ, ನನಗೊಂದು ಗೇಮ್ ಗೊತ್ತಿದೆ ಅಂತ ಮಗು ಹೇಳುತ್ತೆ. ಐ ವಿಲ್ ಬಿ ದ ವೇವ್ಸ್ ಆ್ಯಂಡ್ ಯು ವಿಲ್ ಬಿ ದ ಸ್ಟ್ರೇಂಜ್ ಶೋರ್, ತಾಯಿಗೆ ಹೇಳ್ತಾ ಇದ್ದಾಳೆ, ನಾನು ವೇವ್ಸ್, ನಾನು ಅಲೆಗಳಮ್ಮ, ನೀನು ದಡ, ನೀನೊಂದು ದಡ ಅಂತೇಳಿ ಒಂದು ಇಮ್ಯಾಜಿನೇಷನ್ ಆಟವನ್ನು ನನಗೆ ಗೊತ್ತಿದೆ, ನಾವು ಹಾಡೋಣ ಅಂತ ಹೇಳ್ತಾ ಐ ಶೆಲ್ ರೋಲ್ ಆನ್ ಆ್ಯಂಡ್ ರೋಲ್ ಆನ್ ಆ್ಯಂಡ್ ರೋಲ್ ಆ್ಯಂಡ್ ಬ್ರೇಕ್ ಅಪಾನ್ ಯುವರ್ ಲ್ಯಾಪ್ ವಿತ್ ಲಾಫ್ಟರ್ ಆ್ಯಂಡ್ ನೋ ಒನ್ ಇನ್ ದ ವರ್ಲ್ಡ್ ವಿಲ್ ನೋ ವೇರ್ ವಿ ಬೋತ್ ಆರ್. ನೋಡಿ ಈ ಸಾಲುಗಳನ್ನು, ಐ ಶೆಲ್ ರೋಲ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಬ್ರೇಕ್ ಅಪಾನ್ ಯುವರ್ ಲ್ಯಾಪ್ ವಿತ್ ಲಾಫ್ಟರ್. ಆ ಮಗು ಹೇಳ್ತಾ ಇದೆ, ನಾನು ಅಲೆಗಳ ಥರ ಉರುಳಾಡ್ತಾ 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 ಅಮ್ಮ ನಾನು ನಿನ್ನ ತೊಡೆ ಮೇಲೆ ಬಂದು ಕುತ್ಕೊಬಿಡ್ತೇನೆ. ಆ್ಯಂಡ್ ನೋ ಒನ್ ಇನ್ ದ ವರ್ಲ್ಡ್ ವಿಲ್ ನೋ ವೇರ್ ವಿ ಬೋತ್ ಆರ್, ನಾವಿಬ್ಬರು ಎಲ್ಲಿದ್ದೇವೆ ಅಂತ ಈ ಪ್ರಪಂಚದಲ್ಲಿರೋರಿಗೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ, ಈ ರಹಸ್ಯ ಯಾರ ಕೈಯಲ್ಲೂ ಸಹ ಕಂಡುಹಿಡಿಯೋಕ್ಕೆ ಅಥವಾ ಯಾರಿಗೂ ತಿಳಿಯೋದೇ ಇಲ್ಲ ಅಂತ ಹೇಳಿ ಆ ಮಗು ತಾಯಿಗೆ ಹೇಳ್ತಾ ಇದೆ. ನೋಡಿ ಇಲ್ಲಿ
ಕ್ಲೌಡ್ಸ್ ಆ್ಯಂಡ್ ವೇವ್ಸ್ ಎರಡು ಕಡೆಯಿಂದಲೂ ಸಹ ಆ ಮಗುವಿಗೆ ಒಂದು ಆಹ್ವಾನ ಸಿಗುತ್ತೆ. ಆದರೆ ಮಗು ಏನು ಮಾಡ್ತಾಯಿದೆ, ಇಮ್ಯಾಜಿನೇಷನನ್ನು ಮಾಡ್ಕೊಂಡು ಹೇಳ್ತಾ ತನ್ನ ತಾಯಿಯ ಜೊತೆಯಲ್ಲೇ ಆ ಮೋಡಗಳು ಮತ್ತು ಅಲೆಗಳಿಗಿಂತ ತನ್ನ ತಾಯಿಯ ಜೊತೆಯಲ್ಲಿ ಇರ್ತಕ್ಕಂಥದ್ದು ತನಗೆ ತುಂಬ ಇಷ್ಟ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ತಾಯಿಯನ್ನು ಬಿಟ್ಟು ಹೋಗೋದಕ್ಕೆ ಆ ಮಗು ಒಂದು ನಿರಾಕರಣೆಯನ್ನು ತೋರಿಸ್ತಾ ಇದೆ ಈ ಒಂದು ಪದ್ಯದ ಮೂಲಕ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡ ಎಕ್ಸ್ಪ್ಲನೇಷನ್ ಜೊತೆಗೆ ಇಂಗ್ಲೀಷ್ ಸಮ್ಮರಿ PDF ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.